ಬೇಡಪ್ಪ, ಇದು ಲೈವಾ ಬೇಡ ಬೇಡ ಲೈವ್. ಸಿದ್ದರಾಮಯ್ಯಗೆ ರಿಲೇಷನ್ ಏನೈತಿ? ಆತ್ಮೀಯರೇ, ಇತ್ತೀಚೆಗೆ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಾ, ನಮ್ಮ ಸಹೋದರಿ ಯಶಸ್ವಿನಿಯವರ ಮೇಲೆ ಕಾಮುಕ ಏನು ಇವತ್ತು ಕೋಡನ್ಕುಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ, ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಪಾಪಣ್ಣ ಇವತ್ತು 2017ರಿಂದ ಆಕೆಗೆ ಒಂದು ಕಿರುಕುಳವನ್ನು ಕೊಟ್ಕೊಂಡು ಬರ್ತಾ ಇದ್ದಾನೆ. ಮೆಸೇಜ್ ಮಾಡೋದಿರ್ಬೋದು ಅಥವಾ ಫೋನ್ ಮಾಡೋದು, ಈ ಥರ ಅನೇಕ ಕಿರುಕುಳಗಳನ್ನು ಆಕೆ ಸಹಿಸ್ಕೊಂಡು ಇವತ್ತು ಎಷ್ಟು ದಿವಸ ಅಂತ ಆಕೆ ಹೊಟ್ಟೆಯಲ್ಲಿ ಇಟ್ಕೊಳ್ತಾಳೆ, ಅದನ್ನೆಲ್ಲ ಸಹಿಸ್ಕೊಂಡು ಇವತ್ತು ಜಾಲತಾಣಗಳಲ್ಲಿ ಮಾಧ್ಯಮಗಳ ಮುಖಾಂತರ ಆತನ ಯೋಗ್ಯತೆಯನ್ನು ಆಕೆ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಇದರ ವಿರುದ್ಧ ಇವತ್ತು ಆಕೆ ಏನಿವತ್ತು ಧ್ವನಿ ಎತ್ತಿದ್ದಾರೆ ಯಶಸ್ವಿನಿಯವರು, ಆ ಪೊಲೀಸ್ ಅಧಿಕಾರಿ ಕಾಮುಕ ಯಾರು ಪಾಪಣ್ಣ ಇದ್ದಾನೋ ಅವನ ಅಮಾನತಿಗಾಗಿ ಅವನ ಠಾಣೆ ಮುಂದೆನೆ ಅವನು ಎಲ್ಲಿ ಯಾವ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೋ, ಯಾವ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಅದೇ ಕೋಡನ್ಕುಂಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಶುಕ್ರವಾರ ಬೆಳಗ್ಗೆ 12 ಗಂಟೆಗೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಅನೇಕ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು, ಪದಾಧಿಕಾರಿಗಳು, ದಲಿತ ಸಂಘಟನೆ ಮುಖಂಡರುಗಳು, ಹೀಗೆ ಅನೇಕ ಕನ್ನಡ ಪರ, ದಲಿತ ಪರ, ರೈತ ಪರ, ಚಾಲಕ ಪರ, ಮಹಿಳಾ ಪರ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು, ಒಬ್ಬ ಹೋರಾಟಗಾರ ಮಹಿಳೆಗೆ ಆಗಿರ್ತಕ್ಕಂತಹ ತೊಂದರೆಗೆ ನಾವೆಲ್ಲ ಇವತ್ತು ಅವರ ಜೊತೆ ನಿಂತ್ಕೊಂಡು ಆ ಪೊಲೀಸ್ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು, ಅವನಿಗೆ ಕೂಡಲೇ ಕಾನೂನು ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಆ ಪ್ರತಿಭಟನೆಗೆ ತಾವೆಲ್ಲರೂ ಬಂದು ಆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ. ಒಂದ ಮಹಿಳೆ ನಮ್ಮ ಸಹೋದರಿ ಯಶಸ್ವಿನಿ ಗೌಡರು ಮಾತಾಡ್ತಾರೆ ಅಂತ ಹೇಳ್ಬಾರ್ದು. ನಮಸ್ಕಾರ, ನಾನು ನಿಮ್ಮ ಯಶಸ್ವಿನಿ ಗೌಡ ಮಾತಾಡ್ತಾರೆ. ತುಂಬ ಸಹಿಸ್ಕೊಂಡೆ, ಆಗಲಿಲ್ಲ. ಕೊನೆಗೆ ಹೋಗಿ ಹೇಳ್ಕೊಂಡೆ. ಇವತ್ತು ನನ್ನ ಕಷ್ಟ ಕೇಳಿಕೊಂಡು ನಮ್ಮ ಅಕ್ಕ ಆಗಲಿ ಉಮಾದೇವಿಯವರು, ನಮ್ಮ ಅಣ್ಣ ಆಗಲಿ ನಟರಾಜ್ ಅವರು, ನಮ್ಮ ಅಡ್ವೊಕೇಟ್ ಅವರು ಎಲ್ಲರೂ ನನ್ನ ಬೆಂಬಲಕ್ಕೆ ಬಂದಿದ್ದಾರೆ. ಇವತ್ತು ಸಾವಿರಾರು ಜನ ಫೋನ್ ಮಾಡ್ತಿದ್ದಾರೆ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಎಲ್ಲೂ ಧೈರ್ಯ ಕಳ್ಕೊಂಬೇಡಿ ಅಂತ. ನನಗಾಗಿರೋ ಈ ಥರ ಒಂದು ನೋವು ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ನಾವೆಲ್ಲ ಅವರು ಯಾರು ನೊಂದಿರ್ತಾರೋ ಅವ್ರ ಜೊತೆ ನಾವಿರ್ತೀವಿ. ಇವತ್ತು ನನ್ನ ನೋವಿಗೆ ಇವರೆಲ್ಲ ಸ್ಪಂದಿಸ್ತಿದ್ದಾರೆ. ಸಾಯೋವರೆಗೂ ನಾನು ಇವ್ರಿಗೆಲ್ಲ ಚಿರಋಣಿಯಾಗಿರ್ತೀನಿ. ಇದೇ ಶುಕ್ರವಾರ 12 ಗಂಟೆಗೆ ಇದೇ ಕೋಡನ್ಕುಂಟೆ ಸ್ಟೇಷನ್ ಮುಂದೆ ಎಲ್ಲ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋರಾಟಕ್ಕೆ ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ಕಳಕಳ ಮನವಿ.